ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೆ ಒಂದು ನಾನು ಘಟಕ ಪರೀಕ್ಷೆ ಮಂಡಳಿ ಬಿಟ್ಟಿರುವಂಥ ಒಂದು ಘಟಕ ಪರೀಕ್ಷೆ ಕ್ವಶನ್ ಪೇಪರ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಅದರ ಒಂದು ಕೀ ಆನ್ಸರ್ ಬೇಕು ಸರ್ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸಹ ಕೇಳ್ತಿದ್ರಿ. ನಾನೂ ಸಹ ಹೇಳಿದ್ದೆ. ಆ ಒಂದು ಸಮಯ ಹತ್ತಿರ ಬಂದಿದೆ. ನಿಮಗೆ ಇಲ್ಲಿ ನಾನು ಎಲ್ಲ ಏನು ಒಟ್ಟು 30 ಅಂಕಗಳಿಗೆ ಸಂಬಂಧಿಸಿರುವಂತಹ ಒಟ್ಟು ಪ್ರಶ್ನೆಗಳನ್ನು ಉತ್ತರಿಸುವಂಥ ಒಂದು ವಿಡಿಯೋ ಇದು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಭಾಳ ಇಂಟ್ರೆಸ್ಟ್ ಮತ್ತು ಒಳ್ಳೆ ಮಾಹಿತಿಯನ್ನು ಕೊಡ್ತದೆ ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳನ್ನು ಗಮನಿಸಿ. ಒಟ್ಟು 7 ಅಂಕ ಅಂತ ಹೇಳಿದ್ದೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೀವು ಗಮನಿಸ್ತಾ ಹೋಗಿ. ರಣರಂಗದಲ್ಲಿ ನಡೆದು ಹೋಗುವಾಗ ದುರ್ಯೋಧನ ಯಾರ ಹೆಗಲನ್ನು ಆಶ್ರಯಿಸಿದನು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅ ಅಶ್ವತ್ಥಾಮ, ಆ ಬಲರಾಮ, ಈ ಸಂಜಯ, ಈ ಧೃತರಾಷ್ಟ್ರ ಅಂಥೇಳಿ. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಸಂಜಯ ಅಂಥೇಳಿ ಯಾರೆಲ್ಲ ಬರೆದಿದ್ರಿ ಇದು ಸರಿಯಾದ ಉತ್ತರವನ್ನು ನೋಡಿ ಅಂತ ಹೇಳ್ತೀನಿ. ಇನ್ನು ಎರಡನೇ ಪ್ರಶ್ನೆ, ಚಕ್ರವ್ಯೂಹ ರಚಿಸಿದವರು ಯಾರು ಅಂತ ಹೇಳ್ತಾಗ ಕೃಪಾಚಾರ್ಯನ, ದ್ರೋಣಾಚಾರ್ಯನ, ವಿದುರನ ಅಥವಾ ಭೀಷ್ಮಾಚಾರ್ಯರ ಅಂತ ಕೇಳ್ತಾಗ ಸೊ ಸರಿಯಾದ ಉತ್ತರ ದ್ರೋಣಾಚಾರ್ಯರು ಅಂತ ಹೇಳ್ತೀನಿ. ಇದು ನಿಮಗೆ ಸರಿಯಾದ ಉತ್ತರವನ್ನು ಗಮನಿಟ್ಟು ನೀವು ಗಮನಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಇಲ್ಲೊಂದು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾರೆ ನೋಡಿ. ಜನಕಂಗೆ ಜಲಾಂಜಲಿಯಂ ತನುಭವಂ ಕುಡುವುದು ಚಿತಂ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವುದು ಏನು ಅಂತ ಹೇಳಿದ್ರೆ ಇಲ್ಲಿ ಸರಿಯಾದ ಉತ್ತರ ಎ ಇದೆ ನೋಡಿ. ಅ ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವ ಒಂದು ಕಲಿಸುವ ಕ್ರಮ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ. ಯಾರೆಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೀರಿ. ಸೊ ಅವರಿಗೆಲ್ಲ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನೂ ಯಾರು ಹೊಸಬರಿದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅದು ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಗಾಂಧಿ ಮತ್ತು ನಿಂಗಮ್ಮ ಹೊತ್ತು ಮೂಡುವುದಕ್ಕೆ ಮುಂಚೆ ಬಂದು ಕಾಯುತ್ತಿದ್ದು ಯಾರಿಗೋಸ್ಕರ ಅಂತೇಳಿ ಕೇಳಿದ್ದಾರೆ. ಏನು ಪೊಲೀಸ್ ಠಾಣೆಯಲ್ಲಿ ಕಾಯ್ತಿದ್ರಾ, ಪೋಸ್ಟ್ ಆಫೀಸ್ನಲ್ಲಿ ಕಾಯ್ತಾ ಇದ್ರಾ, ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ರಾ ಅಥವಾ ಸ್ಕೂಲ್ನಲ್ಲಿ ಅಂತಂದಾಗ ಸರಿಯಾದ ಉತ್ತರ ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ರು ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ. ಇನ್ನೊಂದು ಕ್ವಶನ್ ಇದೆ ನೋಡಿ, ವೈದ್ಯಾಧಿಕಾರಿ ಜ್ಞಾಪಕಕ್ಕೆ ಬಂದಿದ್ದು ಏನು ಅಂಥೇಳಿ ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಇದೆ ನೋಡಿ. ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯನ ವರ್ಗಕ್ಕೆ ಸೇರಿದವರು ಎಂಬುದು ಸರಿಯಾದ ಉತ್ತರ. ನೀವು ಗೊತ್ತಿರಲಿ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಬೋಳೆ ಶಂಕರ್ನ ಊರು ಎಷ್ಟು ಸಾರಿ ಕೇಳ್ಯಾರ್ಯಪ್ಪ? ಯಾವುದ್ರಿ? ಶಿವಾಪುರ. ಇದು ಎನ್ಯುವಲ್ ಎಕ್ಸಾಮ್ನಲ್ಲೂ ಕೇಳ್ತಾನೆ, ನೆನಪಿರಲಿ. ನೆಕ್ಸ್ಟು, ಬೋಳೆ ಶಂಕರ್ನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಆಯ್ಕೆ ಈ ಇದೆ ನೋಡಿ. ಏನು ಆಸೆ ಬಂತು ಅಂದರೆ ಬೆಟ್ಟದ ನೆತ್ತಿಯಿಂದ ನೆಗೆಯುವಂಥ ಒಂದು ಆಸೆ ಅವರಿಬ್ಬರಿಗೆ ಬರ್ತದೆ. ಸೊ ಒಟ್ಟು 7 ಅಂಕಗಳಿಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ಇವು 100% ಆಗಿ ನಿಖರವಾಗಿ ಬಂದಿರುವಂತಹ ಉತ್ತರಗಳು. ಸೊ ದಯವಿಟ್ಟು ಇವುಗಳನ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಬಿಟ್ಟ ಸ್ಥಳಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಆಲ್ರೆಡಿ ನಾನು ಹೇಳಿದೆ ನಿಮಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರಪ್ಪ, ಗಮನಿಸ್ಕೊಂಡು ಬರೀರಿ ಅಂತಂದರೆ, ಆದರೂ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಒಂದನೇದ್ದು, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಈ ರೀತಿಯ ಡ್ಯಾಶ್ ನ್ಯಾಯವನ್ನು ಕಂಡಿರಲಿಲ್ಲ ಅಂತಂದರೆ ಅದಕ್ಕೆ ಉತ್ತರ ಇಲ್ಲಿ ಕಾಕತಾಳೀಯ ಇದೆಯಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಕಾಕತಾಳೀಯ ನ್ಯಾಯವನ್ನು ಕಂಡಿರಲಿಲ್ಲ ಅಂತ ಹೇಳ್ತಾರೆ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದನು ಅಂತಂದರೆ ಈ ಜೋಯಿಸರ ಮನೆಗೆ ಹೋಗ್ತಾನೆ. ಯಾರ ಮನೆಗೆ ಹೋಗ್ತಾನೆ ರೀ? ಈ ಜೋಯಿಸರ ಮನೆಗೆ ಹೋಗ್ತಾನೆ ಅಂತ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕಂಥ ಹಣ 350. ಎಷ್ಟ್ರಿ? 350 ಹಣ ಇಲ್ಲಿ ಸಿಗ್ತದೆ. ಸೊ ಈ ರೀತಿ ಉತ್ತರಗಳು ಸಿಗ್ತವೆ ನಿಮಗೆ. ಇನ್ನು ಆ ವಿಭಾಗಕ್ಕೆ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ಇಲ್ಲಿ ಆ ವಿಭಾಗವನ್ನು ಗಮನಿಸಿ. ಇಲ್ಲಿ ಆ ವಿಭಾಗದಲ್ಲಿ ಪದ್ಯ, ಗದ್ಯ ಮತ್ತು ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಹಾಗಾಗಿ ಮೊದಲನೇ ಪ್ರಶ್ನೆ ಯಾವುದ್ರಿ ಅಂತಂದರೆ, ದುರ್ಯೋಧನ ತನ್ನ ಮಗನ ಶವ ಕಂಡು ಹೇಗೆ ವ್ಯಥೆ ಪಡುತ್ತಾನೆ ಅಂತಂದಾಗ ನೀವು ಅದಕ್ಕೆ ಉತ್ತರವನ್ನು ಬರೀಬೇಕು. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಿದ್ದೇನೆ ನೋಡಿ. ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡಾಗ ಅವನ ಕೈಯಲ್ಲಿದ್ದ ಆಯುಧ ಬಿದ್ದು ಹೋಯಿತು, ಹೃದಯದಲ್ಲಿದ್ದ ಯುದ್ಧೋತ್ಸಾಹ ಜನರ ಇಳಿದು ಹೋಯಿತು, ಕಣ್ಣಿನಿಂದ ನೀರು ಸುರಿಯತೊಡಗಿತು, ತಂದೆಗೆ ಎಳ್ಳು ನೀರು ತರ್ಪಣ ಬಿಡಬೇಕಾಗದ ರೂಢಿ, ಅದಕ್ಕೆ ವ್ಯತಿರಿಕ್ತವಾಗಿ ನಾನು ನಿನಗೆ ತರ್ಪಣ ನೀಡುವಂತಾಯಿತು, ನೀನು ಹೀಗೆ ಕ್ರಮ ವ್ಯತ್ಯಾಸಗೊಳಿಸಬೇಕೇ ಎಂದು ದುರ್ಯೋಧನ ಮಗನ ಶವವನ್ನು ಕಂಡು ವ್ಯಥಪಡ್ತಾನೆ ಅಂಥೇಳಿ ಇದು ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ನೋಡಿ. ಇಲ್ಲೆಲ್ಲ ನೀವು ಏನು ದುರ್ಯೋಧನ ಕರ್ಣನ ದಾನ ಗುಣಗಳನ್ನು ಹೇಗೆ ಕೊಂಡಾಡಿದಾನೆ ಅಂತ ಕೇಳ್ತಾರೆ. ಅಂಗರಾಜ ಇಂದ್ರನು ಬಂದು ಬೇಡಿದಾಗ ನಿನ್ನ ಸ್ವಾಭಾವಿಕವಾದ ತನ್ನ ಕವಚವನ್ನು ಕೊಟ್ಟೆ
ಕುಂತಿ ಬಂದು ಬೇಡಿದಾಗ ಅನುಮಾನಕ್ಕೆ ಆಸ್ಪದ ಕೊಡದೆ ಸ್ವಲ್ಪವೂ ಯೋಚಿಸದೆ ಮಂತ್ರಾಸ್ತ್ರಗಳನ್ನು ನೀಡಿದೆ ಎಂಬುದಾಗಿ ದುರ್ಯೋಧನ ಕರ್ಣನ ದಾನಗಳನ್ನು ಕುರಿತು ಕೊಂಡಾಡ್ತಾನೆ ಅಂತ ಹೇಳ್ತಾರೆ. ಈ ನೆಕ್ಸ್ಟು ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಂತ ಹೇಳಿದರೆ 3-4 ವಾಕ್ಯದಲ್ಲಿ ಇಲ್ಲಿ ಅವ್ರು ಹೇಳ್ತಾರೆ, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟ ಮಾಡ್ತಾರೆ ಅಂತಂದರೆ, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ವಸಿ ಏನೋ ಚೆನ್ನಾಗಿ ನೋಡೋ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕವಿಗಳು, ಇದ್ಯಾಗಿದೆಯಪ್ಪ ಎಂದು ಕುಚೇಷ್ಟ ಮಾಡ್ತಾರೆ. ಇನ್ನೊಂದು ಪ್ರಶ್ನೆ ನೋಡಿ, ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಏನಾಗಿತ್ತು ಅಂತ ಹೇಳ್ತಾ ಇದ್ದಾಗ, ತಾನು ಸತ್ತರೆ ತನ್ನನ್ನು ಹಲಸಿನ ಮರದ ಬುಡದಲ್ಲಿ ಮಣ್ಣು ಮಾಡಬೇಕೆಂಬುದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆಯಾಗಿತ್ತು ಅಂತ ಹೇಳ್ತಾರೆ. ಇನ್ನು ನಾವೀಗ ಈ ಒಂದು ಬೆಟ್ಟದ ಮೇಲೆ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸ್ಕೊಳ್ತಾರೆ ಅಂಥೇಳಿ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ನೋಡಿದಾಗ, ಬೆಟ್ಟದ ಮೇಲೆ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಈ ರೀತಿ ಕಾಣಿಸ್ತಾನೆ. ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆಯ ಮೇಲೆ ನಿಂತು ದೇವತ ದುಂಡಗೆ ಉರುಳಿಯುವ ಕಣ್ಣುಗಳಿಗೆ ಹೊಳೆಯುವ ಹಲ್ಲುಗಳಲ್ಲಿ ಎತ್ತಿನ ಹಾಗೆ ಕೊಂಬುಗಳು ಅಂಥೇಳಿ ಈ ರೀತಿ ಕಾಣ್ತವೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಸಂಸ್ಕರಣ ತನ್ನ ಸಹೋದರಿಗೆ ಆಸ್ತಿಯನ್ನು ಹೇಗೆ ಹಂಚ್ತಾನೆ ಅಂಥೇಳಿ ಭಾಳಷ್ಟು ಸಾರಿ ಈ ಕ್ವಶನ್ ಬಂದು ಹೋಗಿದೆ. ನೋಡ್ರಿ, ತನ್ನ ಸಹೋದರಿಗೆ 3 ಭಾಗ ಹಂಚಿಕೆ ಮಾಡ್ತಾನೆ. ದುಡ್ಡಿರೋ ಪೆಟ್ಟಿಗೆ ಆಭರಣ ಸತ್ಕಾರಣನಿಗೆ ಇಡ್ತಾನೆ, ಹಾಗೂ ಒಳ್ಳೆ ಗದ್ದೆ ತೋಟ ಹೊಲ ಎಲ್ಲ ಸರ್ದಾರ ಸೋಮಣ್ಣನಿಗೆ, ನರಿ ಹತ್ತಿರ ಇರೋ ಕಲ್ಲು ಮರಡಿ ಬೋಳೆಶಂಕರನಿಗೆ ಅಂತಂದು ಭಾಗವನ್ನು ಇಲ್ಲಿ ಮಾಡ್ತಾನೆ. ಇನ್ನು ಭಾಗ ಹೀಗೆ ಸಂಬಂಧಪಟ್ಟಂತೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಏನು ಹೇಳಿದ್ದಾರೆ, ಅನರಿವೆಂ ಪೃಥೆಯರಿವಳ್ ಅಂತೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರಸ್ತುತ ಈ ಕಾವ್ಯಭಾಗವನ್ನು ರನ್ನನ್ನು ರಚಿಸಿ ಸಾಹಸ ಭೀಮ ವಿಜಯ ಎಂಬ ಕೃತಿಯಿಂದ ಆರಿಸಲಾದ ದುರ್ಯೋಧನ ವಿಲಾಸ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನು ಹೇಳ್ತದೆ ಅಂತಂದರೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭೂಮಿಯಲ್ಲಿ ತನ್ನ ಆಪ್ತ ಗೆಳೆಯ ಕರ್ಣ ಸತ್ತು ಬಿದ್ದುದನ್ನು ಕಂಡು ಆತನ ಉದ್ದೇಶ ಈ ಮಾತುಗಳನ್ನು ಹೇಳ್ತಾನೆ ದುರ್ಯೋಧನ. ವಿವರಣೆ: ಕರ್ಣನ ಬಳಿ ಬಂದ ದುರ್ಯೋಧನ ಆತನ ಉದ್ದೇಶಿ, ನೀನು ಯಾರ ಮಗನೆಂದು ನಾನು ಬಲ್ಲೆ ಎಂಬುದಾಗಿ ನುಡಿಯುತ್ತಾ ಕರ್ಣನ ಪಾಂಡವರ ಹಿರಿಯ ಸಹೋದರ ಕುಂತಿ ಹಿರಿಯ ಮತ್ತ ಎಂಬುದನ್ನು ಇಲ್ಲಿ ಸೂಚ್ಯವಾಗಿ ತಿಳಿಸಲಾಗಿದೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ, ವಿಶೇಷ ಆಪ್ತ ಮಿತ್ರನಾದ ಕರ್ಣನೆಂದು ಮಮ್ಮೂಲ ಹೊರಹೋಗುತ್ತಾನೆ. ಇಲ್ಲಿ ಕರ್ಣನ ಜನ್ಮ ರಹಸ್ಯದ ಅರಿವು ಅದನ್ನು ತಿಳಿಯುವ ಕುತೂಹಲದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ, ಇದನ್ನು ಸಂದರ್ಭ ಸೂಚಿಸಿ ಬರೆಯಿರಿ ಅಂತ ಕೊಟ್ಟಾಗ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ. ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ರಚಿಸಿದ ಬೋಳೆಶಂಕರ್ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಈ ವಾಕ್ಯವನ್ನು ಕೋಡಂಗಿ ಭಾವಗತ ಹೇಳ್ತಾನೆ, ಬುದ್ಧಿವಂತನಾದರೆ ಬೋಳೆಶಂಕರನ ರೀತಿ ಎಂದು ಹೇಳಿದಾಗ ಕೋಡಂಗಿ ಈ ಮಾತನ್ನು ಹೇಳ್ತಾನೆ ಅಂಥೇಳಿ ಈ ರೀತಿ ಉತ್ತರವನ್ನು ಬರಿತಾ ಹೋಗಿ. ನಿಮಗೆ ಇಲ್ಲೊಂದು ಪ್ಯಾರಾವನ್ನು ಕೊಟ್ಟಿದ್ದಾರೆ, ಆಲ್ರೆಡಿ ನಾನು ಓದಿದ್ದೀನಿ. ಇದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಗಾಂಡೀವ ಎಂದರೆ ಅರ್ಜುನ ಅಂತ ಹೇಳ್ತೀವಿ, ಯಾರ್ರೀ ಅರ್ಜುನ. ತದನಂತರ ಪಿನಾಕಿನಿ ಎಂದರೆ ಶಿವ. ದುರ್ಯೋಧನ ಸಾವಿನ ಬಗ್ಗೆ ದುರ್ಯೋಧನ ನಿಲುವೇನಾಗಿತ್ತು ಅಂತಂದರೆ, ಇಲ್ಲಿ ಪಾಂಡವರು ಧರ್ಮ ಬಾಹಿರವಾಗಿ ಯುದ್ಧ ಮಾಡಿದ್ದಾರೆ, ಅವನನ್ನು ನಂಬಿ ಮೋಸ ಮಾಡಿದ್ದಾರೆ ಅಂಥೇಳಿ ದುರ್ಯೋಧನ ಹೇಳ್ತಾನೆ. ಇನ್ನು ಬೋಳೆಶಂಕರ ಮತ್ತು ಅವನ ಅಣ್ಣಂದಿರು ಭಾಗವತರು ಹೇಗೆ ಪರಿಚಯಿಸಿದ್ರು ಅಂತೇಳಿ ನೀವು ಅದನ್ನು ಬರಿಬೇಕು. ಇನ್ನು ನೇರವಾಗಿ ನಾನು ಎಲ್ಲಿ ಹೋಗ್ತೀನಿ ಅಂತಂದರೆ, 2 ಪದ ಅಥವಾ 2 ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಹೇಳ್ತಾರೆ. ಅಗ್ನಿ ಅಂದರೆ ಆಲ್ರೆಡಿ ಹೇಳಿದ್ದೇನೆ ಬೆಂಕಿ, ಕಡಲು ಅಂದರೆ ತೀರ, ಗಜೆ ಅಂದರೆ ಆನೆ ಅಂತ ಹೇಳ್ತೀವಿ. ಆಕಾಶ ತದ್ಭವ ರೂಪ ಬರೀರಿ ಆಗಸ, ತ್ಯಾಗ ಅಂದರೆ ಜಾಗ ಅಂತ ಹೇಳ್ತೀವಿ, ಮುಖ ಅಂದರೆ ಮೊಗ ಅಂತ ಹೇಳ್ತೀವಿ. ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳು ಅಂದರೆ ಪೆನ್ನು, ಮೊಬೈಲು, ಮತ್ತು ಸ್ಕೂಟರು, ಬಸ್ಸು, ಸ್ಕೂಲು, ಕಾಲೇಜು ಇವೆಲ್ಲವನ್ನು ಬರೀರಿ. ಸೊ ಈ ರೀತಿಯಾದಂಥ ಪ್ರಥಮ PUC ಕನ್ನಡದ ಒಂದು ಮೊದಲನೇ ಘಟಕ ಪರೀಕ್ಷೆಯ ಕಂಪ್ಲೀಟ್ ಕೀ ಆನ್ಸರನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.